ರೈತರಿಗಾಗಿ ಅಲ್ಲ, ರಿಯಲ್ ಎಸ್ಟೇಟ್ಗಾಗಿ ಟೌನ್ಶಿಪ್. ಇದು ಅನ್ನದಾತರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಮಲ್ಲೇಶ್ ಬಾಬು ಗರಂ ಆಗಿದ್ದಾರೆ. ರೈತರಿಗಾಗಿ ಅಲ್ಲ, ರಿಯಲ್ ಎಸ್ಟೇಟ್ಗಾಗಿ ಟೌನ್ಶಿಪ್. ಇದು ಅನ್ನದಾತರ ವಿರೋಧಿ ಕಾಂಗ್ರೆಸ್ ಸರ್ಕಾರ. ಸಂಸದ ಮಲ್ಲೇಶ್ ಬಾಬು ಗರಂ ಆಗಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಅಷ್ಟೇ ಇದು. ಹಿಂದೆ ಕಾಂಗ್ರೆಸ್ ನಾಯಕರೇ ಸಮಿತಿ ಮಾಡಿದ್ರು, ಬಟ್ ಆ ಸಮಿತಿಯಲ್ಲಿ ಕೂಡ ಬಿಡದಿ ಟೌನ್ಶಿಪ್ ಬೇಡ ಅಂದಿತ್ತು. ಯಾವ ಪುರುಷಾರ್ಥಕ್ಕಾಗಿ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ಗಾಗಿ ಟೌನ್ಶಿಪ್ ಮಾಡುತ್ತಿದ್ದಾರೆ. ನಮ್ಮ ಪ್ರತಿಭಟನೆ ಸರ್ಕಾರದ ಮೇಲೆ ಒತ್ತಡ ಬೀರುತ್ತೆ ಅಂತ ಮಲ್ಲೇಶ್ ಬಾಬು ಮಾತು. ಟೌನ್ಶಿಪ್ ನಿಲ್ಲಿಸ್ತಾರೆ ಎಂದಂತ ಮಲ್ಲೇಶ್ ಬಾಬು ಸರ್ಕಾರಕ್ಕೆ ಒತ್ತಡ ಬೀಳುತ್ತಾ ಇದರಿಂದ ರೈತರಿಗಾಗಿ ಅಲ್ಲ, ರಿಯಲ್ ಎಸ್ಟೇಟ್ಗಾಗಿ ಅಂತ. ಬೈರಮಂಗಲದಿಂದ ಏನೊಂದು ಪಾದಯಾತ್ರೆ ಆರಂಭವಾಗ್ತಿದೆ. ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಸದರಾದಂತಹ ಮಲ್ಲೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಇಲ್ಲಿಗೆ ಈ ಒಂದು ಪಾದಯಾತ್ರೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು, ಆದ್ರೆ ಸರ್ಕಾರ ಈ ಒಂದು ಉದ್ದಟತನವನ್ನ ಕಂಟಿನ್ಯೂ ಮಾಡ್ತಿರುವಂತದ್ದು ಸರ್, ಏನ್ ಹೇಳ್ತೀರಾ? ಅದೇ ನಾನು ಕೇಳ್ತಾ ಇರೋದು, ರೈತರು ಬೇಡ ಅಂತಾರೆ. ಅವರೇ ಒಂದು ಕಮಿಟಿ ಏನು ಮಾಡಿದ್ರು ಕಾಂಗ್ರೆಸ್ ಅವರು ಕಮಿಟಿಯಲ್ಲಿ ಬೇಡ ಅಂತೇಳಿ, ಇದು ಭೂಮಿ ಭಾಳ ಚೆನ್ನಾಗಿದೆ ರೈತರಿಗೆ ಅಂತ ಹೇಳಿದ್ಮೇಲೆ ಫಲವತ್ತಾದ ಭೂಮಿ ಅಂತ ಆ ಕಮಿಟಿ ರಿಪೋರ್ಟ್ ಕೊಡಿ. ಅದರಲ್ಲಿ ಇವರಾಗಿರೋ ಮುಖ್ಯಮಂತ್ರಿಗಳು ಒಂದು ಮೆಂಬರು, ಇಲ್ಲಿರೋ ಎಷ್ಟೋ ಒಂದು ಸಚಿವರು ಅದರಲ್ಲಿ ಮೆಂಬರ್ಗಳಾಗಿದ್ದಾರೆ. ಇದೆಲ್ಲ ಅವರೇ ರಿಪೋರ್ಟ್ ಕೊಟ್ಟ ಮೇಲೆ ಇವಾಗ ರೈತರು ಬೇಡ ಅಂದಮೇಲೆ ಇನ್ನು ಯಾಕೆ ಮಾಡಬೇಕು ಟೌನ್ಶಿಪ್? ಇಲ್ಲಿ ಯಾರಿಗೋಸ್ಕರ ಟೌನ್ಶಿಪ್ಪು? ರೈತರಿಗೆ ಬೇಡ ಅಂದಮೇಲೆ ಟೌನ್ಶಿಪ್ ಕೈ ಬಿಡೋದು ಒಳ್ಳೇದಲ್ಲ. ಆದರೆ ಅದನ್ನೇ ಟೌನ್ಶಿಪ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಹೋಗ್ತಾ ಇರೋದು. ಇದೆಲ್ಲೋ ಒಂದು ಕಡೆ ರೈತರಿಗೆ ಟೌನ್ಶಿಪ್ ಬೇಕೇ ಬೇಕು ಅಂತ ಇವರು ಒತ್ತಾಯ ಮಾಡ್ತಾರೆ. ಅವರು ಬೇಡ ಅಂದಿದ್ದಕ್ಕೆ ರೈತರಿಗೆ ಅನ್ಯಾಯ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಒಂದು ಟೌನ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಹಿಂದೆ ಏನಾದ್ರೂ ಕಾರಣಗಳಿದೆಯಾ? ಏನೋ ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು, ಏನೇನಿದೆಯೋ ನಾವು ಅವ್ರಿಗೆ ಗೊತ್ತಿರಬೇಕು. ನೀವು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಕೇಳಬೇಕು ಸರ್. ಆದ್ರೆ ಸರ್ಕಾರದನ್ನ ಪ್ರಶ್ನೆ ಮಾಡಿದಾಗ್ಲೂ ಕೂಡ ಇದನ್ನ ಕುಮಾರಸ್ವಾಮಿ ಅವರ ಕನಸಿನ ಕೂಸಿದು ಕುಮಾರಸ್ವಾಮಿ ಅವರೇ ಇದನ್ನ ಆರಂಭ ಮಾಡಿದ್ರು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. 2006ದಿಂದ ಇದು ಯಾವಾಗ ಟೌನ್ಶಿಪ್ ಆಗ್ಬೇಕು ಅಂತ, ಯಾವಾಗ ಅಫಿಷಿಯಲ್ಸ್ ಇದು ಮಾಡಬೇಕು ಅಂತ ಬಂದಾಗ ಕುಮಾರಸ್ವಾಮಿ ಅವರು ಸ್ಟ್ಯಾಂಡ್ ಏನಿತ್ತು ಅಸೆಂಬ್ಲಿಯಲ್ಲಿ ನಡೆದಾಗ ಏನೇನು ಮಾಹಿತಿ ಇದೆ ಅಂತ ಎಲ್ಲ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಆಗಿದೆ. ದಯವಿಟ್ಟು ನೀವು ಮಾಧ್ಯಮ ಮಿತ್ರಗಳು ತೆಗೆದು ನೋಡಿ, ಅದನ್ನ ಒಂದು ಸಂಶೋಧನೆ ಮಾಡಿ ಏನೇನಾಗಿದೆ, ಯಾರ್ಯಾರು ಏನೇನು ಮಾತಾಡಿದಾರಂತೆ ಅದರಲ್ಲಿ ಗೊತ್ತಾಗುತ್ತೆ. ಯಾವಾಗಲಾದರೂ ಕುಮಾರಣ್ಣ ಇಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಇರಲಿಲ್ಲ. ಇದು ಟೌನ್ಶಿಪ್ ಮಾಡಬಾರ್ದು ಅಂತ ಆವತ್ತಿಂದ ಇವತ್ತವರೆಗೂ JDS ಪಾರ್ಟಿ ಕುಮಾರಣ್ಣ ನಿರ್ಧಾರ. ಆದರೆ ಕಾಂಗ್ರೆಸ್ ಅವರು ಈಗ ಏನೋ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಏನಾದರೂ ಆಗಲಿ ನಾನು ಮಾಡ್ತೀನಿ ಅಂದಾಗ ಅದಕ್ಕೆ ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ಬೆಂಬಲ ಸೂಚಿಸಬೇಕು ಅಂತ JDS ಪಾರ್ಟಿ, ಕುಮಾರಣ್ಣ, ದೇವೇಗೌಡರು ಸಾಹೇಬರು, ನಿಖಿಲ್ ಕುಮಾರಸ್ವಾಮಿ ಅವರು, ಆಮೇಲೆ ಅದ್ರ ಜೊತೆ JDS ಪಾರ್ಟಿ ನಾವೆಲ್ಲ ಅವ್ರ ಜೊತೆ ಇದೀವಿ ಅಂತ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಅಂದ್ರೆ ಹೊರಗಡೆಯಿಂದಲೂ ಭಾಗಿಯಾಗ್ತಿದ್ದಾರೆ. ಈ ಒಂದು ಭಾಗಿಯಾಗಂತದ್ದು ಸರ್ಕಾರದ ಮೇಲೆ ಒತ್ತಡ ಬೀರುತ್ತೆ ಸರ್. ಇದು ಒತ್ತಡ ಬೀಳುತ್ತೆ. ಏನು ಈ ಟೌನ್ಶಿಪ್ ಇದೆ ಅದನ್ನ ಗ್ಯಾರಂಟಿ ಅವರು ಸ್ಟಾಪ್ ಮಾಡ್ತಾರೆ ಒಂದು ನಂಬಿಕೆ ಇದೆ. ಯಾಕೆಂದ್ರೆ ಇಂಥ ಒಂದು ಪ್ರತಿಭಟನೆ ಮಾಡಿದಾಗ ಯಾರು ಇಲ್ಲ ಅಂದ್ರೂ, ಸರ್ಕಾರಕ್ಕೆ ಕಿವಿ ಇಲ್ಲ ಅಂದ್ರೂ ಜನನೇ, ನೀವು ಮಾಧ್ಯಮ ಮಿತ್ರಗಳು ನೀವು ಇದನ್ನ ಎತ್ತಿ ತೋರಿಸ್ತೀರಾ, ಅದನ್ನ ತಪ್ಪು ಮಾಡ್ತಾ ಇದೀವಿ ಅಂತ ಅರಿವು ಬಂದೇ ಬರುತ್ತೆ. ಅವರು ಇದನ್ನ ನಿಲ್ಲಿಸ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ನಮ್ಗೆ ಸರ್. ಮತ್ತೆ DK ಶಿವಕುಮಾರ್ ಅವರು ಹೇಳ್ತಾರೆ, ಏನು ಒತ್ತಾಯ ಪೂರ್ವಕವಾಗಿ ಯಾವ ರೈತರಿಂದನೂ ಕೂಡ ಜಮೀನನ್ನ ತಗೊಳ್ಳೋದಿಲ್ಲ, ಇದಕ್ಕೆ ಪರವಾಗಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತೀವಿ. ಆದ್ರೆ ಈ ಒಂದು ಸಮಿತಿನ ರಚನೆ ಮಾಡ್ತೀವಿ ಅಂತ ಹಿಂದೆ ಅಷ್ಟೇ ಹೇಳಿದಂತ ಹಿಂದೆನೆ ಒಂದು ಅಧಿಸೂಚನೆಯನ್ನ ಹೊರಡಿಸ್ತಾರೆ ಸರ್. ಸಾಕಷ್ಟು ಇಲ್ಲಿ ರೈತ ಭೂ ಸ್ವಾಧೀನವನ್ನ ಮಾಡ್ಕೊಳ್ಳಿಕ್ಕೆ. ಅದೇ ಹೇಳ್ತಾ ಇರೋದು, ಅವ್ರು ಹೇಳ್ತಾ ಇರೋದೊಂದು ಮಾಡ್ತಾ ಇರೋದೊಂದು. ದಯವಿಟ್ಟು ಜನಕ್ಕೆ ಗೊತ್ತಾಗ್ಲಿ, ಕರ್ನಾಟಕ ಜನತೆಗೆ ಗೊತ್ತಾಗ್ಲಿ ಏನ್ ನಡೀತಾ ಇದೆ ಅಂತ. ಇವಾಗ ಈ ಪ್ರತಿಭಟನೆ ಆಗಿದ ತಕ್ಷಣ ಜನ ನೋಡ್ತಾರೆ. ಬರೀ ಈ ನಮ್ಮ ಜಿಲ್ಲೆಗಳಲ್ಲ, ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ,
ಮಂಡ್ಯ ಮೈಸೂರು ಅಂತಲ್ಲ, ಇಡೀ ಕೋಲಾರ ಕರ್ನಾಟಕ ರಾಜ್ಯದ ಜನತೆ ನೋಡ್ತಾರೆ. ಆವಾಗ ಒಂದು ಚೀಮಾರಿ ಆಗ್ತಾರೆ ಈ ಸರ್ಕಾರಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರು ಮಾಡಬೇಕು ಅಂದ್ರೆ ನಾರ್ತ್ ಕರ್ನಾಟಕಲ್ಲಿ ಮಾಡಲಿ, ಇಲ್ಲಿಂದ ಒಂದು 100 ಕಿಲೋಮೀಟರ್, ಬೆಂಗಳೂರಿಂದ 100 ಕಿಲೋಮೀಟರ್ ದೂರ ಇರೋ ಜಿಲ್ಲೆಗಳಲ್ಲಿ ಮಾಡಲಿ, ಅಲ್ಲೂ ಉದ್ಧಾರ ಆಗಲಿ, ಆ ಜಿಲ್ಲೆಗಳು ಉದ್ಧಾರ ಆಗಲಿ. ಯಾಕೆ ಬೆಂಗಳೂರು ಇರೋ ಬರೀ 20 ಕಿಲೋಮೀಟರ್ ದೂರ ಇರೋದು ಇವಾಗ ಡೆವಲಪ್ ಆಗೋಗ್ಬಿಟ್ಟಿದೆ, ಇಲ್ಲೇ ಯಾಕೆ ಮಾಡಬೇಕು? ಬನ್ನಿ ಕೋಲಾರಕ್ಕೆ ಬನ್ನಿ, ಚಿಕ್ಕಬಳ್ಳಾಪುರಕ್ಕೆ ಬನ್ನಿ, ಉತ್ತರ ಕರ್ನಾಟಕ ಹೋಗ್ಲಿ, ಟೌನ್ಶಿಪ್ ಮಾಡಿಗ್ಲಿ, ಅಲ್ಲಿ ಎಲ್ಲದಕ್ಕೂ ಇದೆಯಲ್ಲ, ಒಂದು ಅವಕಾಶ ಮಾಡಿಕೊಡಿ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಈಗ ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನು, ಮತ್ತೆ ನೀವು ಸರ್ಕಾರ ಏನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಏನು ಸರ್? ಇವಾಗ 3 ದಿನ ನಾವು ಪಾದಯಾತ್ರೆ ಇದೆ, ಬೇಡ ಅಂತ ಹೇಳಿದೀವಿ. ಏನು ಒಂದು ಅಧಿವೇಶನ ನಡೆಯುತ್ತೋ ಆ ಅಧಿವೇಶನದಲ್ಲಿ ಘೋರಾಗ ಪ್ರತಿಭಟನೆ JDS ಪಾರ್ಟಿ ಮತ್ತೆ BJPಯಿಂದ ನಡೆಯುತ್ತೆ. ಅಧಿವೇಶನದಲ್ಲಿ ಏನೇನಾಗುತ್ತೆ ನೋಡ್ತಾ ಇರಿ ನೀವು. ಇದಿಷ್ಟು ಸಂಸದರಾದಂತಹ ಮಲ್ಲೇಶ್ ಬಾಬು ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.